ಹಾಯ್ ಫ್ರೆಂಡ್ಸ್, ತುಂಬ ದಿನದಿಂದ ಚೀಸ್ ಪಾಸ್ತಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಬೇಕಂತ ತುಂಬ ಆಸೆ ಆಗ್ತಿತ್ತು. ಸೊ ಬಂದು ಫ್ರೆಶ್ ಅಪ್ ಆಗಿ ಒಂದು ಕಾಫಿ ಕುಡಿದ್ಬಿಟ್ಟು ಇವತ್ತು ಟ್ರೈ ಮಾಡೇ ಬಿಟ್ಟೆ. 1 ಕ್ಯಾಪ್ಸಿಕಮು ಮತ್ತು 2 ಆನಿಯನ್ ಹಾಕಿದ್ದೀನಿ ನಾನು. ಪಾಸ್ತಾ ಮೊದಲು ಬಾಯ್ಲ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಆನಿಯನು, ನಾನು ಖಾರ ಸ್ವಲ್ಪ ಇರಬೇಕಂತ ಒಂದು 4 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಸ್ವಲ್ಪ ಡೀಪ್ ಫ್ರೈ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲ ಒಂದು 50% ಫ್ರೈ ಮಾಡಿಕೊಂಡ್ರೂ ಸಾಕಾಗತ್ತೆ. ಸ್ವಲ್ಪ ಫ್ರೈ ಆದಮೇಲೆ ಗಾರ್ಲಿಕ್, ಬೆಳ್ಳುಳ್ಳಿ ಸ್ವಲ್ಪ ಸ್ಲೈಸ್ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ. ಸೊ ಕಾರ್ನ್ಫ್ಲವರ್ 1.5 ಸ್ಪೂನ್ ಹಾಕಿದ್ದೀನಿ. ಮಿಲ್ಕು ನಾನು ಹಾಗೆ ನೀರು ಮಿಕ್ಸ್ ಮಾಡಿಲ್ಲ, 1 ಗ್ಲಾಸ್ ಹಾಕಿದ್ದೀನಿ. ಸೊ ಅರ್ಧ ಗ್ಲಾಸ್ ನಾನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೆಕ್ಸು 1.5 ಸ್ಪೂನ್ ಹಾಕಿದ್ದೀನಿ. ಪೆಪ್ಪರ್ ಪೌಡರ್ 1/2 ಸ್ಪೂನ್ ಹಾಕಿದ್ದೀನಿ. ಸಾಲ್ಟ್ ಬಂದುಬಿಟ್ಟು ನಾನು ಮೊದಲೇ ಪಾಸ್ತಾ ಎಲ್ಲ ಹಾಕಿ ಸ್ವಲ್ಪ ಬೇಯಿಸಿರ್ತೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕಿದ್ದೀನಿ. ಸೊ ಎಲ್ಲ ಮುಗಿದ್ಮೇಲೆ ಚೀಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಪಾಸ್ತಾ ಹಾಕಿ ಕ್ಲೋಸ್ ಮಾಡಿ, ಕೊತ್ತಂಬರಿಯಿಂದ ಅಲಂಕಾರ ಮಾಡಿ ನಾನಂತೂ ಟೇಸ್ಟ್ ಮಾಡೇ ಬಿಟ್ಟೆ. ಸೊ ನೀವು ಟ್ರೈ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. Thank you. Bye bye.